ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅದು 3 ವಿಧಾನಸಭಾ ಕ್ಷೇತ್ರಗಳ ಗಡಿ ಗ್ರಾಮ. ಅಲ್ಲಿ 1 ವರ್ಷದಿಂದ ಕುಡಿಯೋ ನೀರಿನ ಸಮಸ್ಯೆ ಉಲ್ಬಣಗೊಂಡಿದೆ. ಆದರೆ ಜಿಲ್ಲಾಡಳಿತ ಕಣ್ಮುಚ್ಚಿ ಕೂತಿದ್ದು ಜನಪ್ರತಿನಿಧಿಗಳು ಮೌನ ವಹಿಸಿದ್ದಾರೆ. ಅಲ್ಲಿನ ಜನರು ಹನಿ ಹನಿ ನೀರಿಗೂ ಪರದಾಡ್ತಾ ಇದ್ದಾರೆ. ಕುಡಿಯೋ ನೀರಿಲ್ಲದೆ ರೋಸಿ ಹೋಗಿರುವ ಗ್ರಾಮದ ಜನರು ಸರ್ಕಾರದ ವಿರುದ್ಧ ಕಿಡಿಕಾರ್ತಿದ್ದಾರೆ. ಆ ರಿಪೋರ್ಟ್ ಇಲ್ಲಿದೆ. ಇದು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಕೋಳಾಲ್ ಗ್ರಾಮ. ಮೂಲಭೂತ ಸೌಕರ್ಯಗಳಿಲ್ಲದೆ ಇಡೀ ಊರು ನರಳುತ್ತಾ ಇದ್ದು ಇಲ್ಲಿನ ನಿವಾಸಿಗಳಂತೂ ಹೈರಾಣಾಗಿದ್ದಾರೆ. ಕಳೆದ 1 ವರ್ಷದಿಂದ ಕುಡಿಯುವ ಹನಿ ನೀರಿಗೂ ಇಲ್ಲಿನ ಜನರು ಪರದಾಡ್ತಾ ಇದ್ದಾರೆ. ಸಾಲು ಸಾಲು ಕೊಡಗಳನ್ನ ಹಿಡಿದು ಕುಡಿಯುವ ನೀರಿಗಾಗಿ ಆಗ್ರಹಿಸುತ್ತಿದ್ದಾರೆ. ಇನ್ನು ಈ ಹಿಂದೆ ಕೂಡ ಇಂತಹದ್ದೇ ಸಮಸ್ಯೆ ಗ್ರಾಮದಲ್ಲಿ ಉಲ್ಬಣಿಸಿತ್ತು. ಇದೇ ಕಾರಣಕ್ಕೆ ಆಕ್ರೋಶಗೊಂಡಿದ್ದ ಇಲ್ಲಿನ ಜನರು ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ತಾಲೂಕು ಪಂಚಾಯತ್ ಇಒ ಇಬ್ಬರಿಗೂ ದಿಗ್ಬಂಧನ ಮಾಡಿದ್ರು. ಕೂಡಲೇ ಎಚ್ಚೆತ್ತುಕೊಂಡಿದ್ದ ತಾಲೂಕು ಆಡಳಿತ 2 ಬೋರ್ವೆಲ್ ಕೊರೆಸಿ ನೀರು ಸರಬರಾಜು ಮಾಡಿತ್ತು. ಆದರೆ ಇದೀಗ ಅವೆರಡು ಬೋರ್ವೆಲ್ಗಳು ಕೂಡ ಬತ್ತಿ ಹೋಗಿದ್ದು ಗ್ರಾಮದ ಜನರಿಗೆ ನೀರಿನ ಬವಣೆ ಮಾತ್ರ ತಪ್ಪಿಲ್ಲ ಅನ್ನುವಂತಾಗಿದೆ. ಹೆಣ್ಮಕ್ಳು ಸ್ನಾನ ಮಾಡೋದೇ ಬಂಡಟ. ಆಮೇಲೆ ಇದಾಗಿ ಮಕ್ಕಳು ಸ್ಕೂಲಿಗೆ ಕಳ್ಸೋದು ಬಹಳ ತೊಂದರೆ ಆಗಿದೆ. ಆಮೇಲೆ ಅಲ್ಲಿ ಸ್ಕೂಲಲ್ಲಿ ಬಿಸಿ ಊಟ, ನಮ್ಮೂರಲ್ಲಿ ಬಿಸಿ ಊಟ ಮಾಡ್ಬೇಕು ಅಂತಂದ್ರು ಅವರು ಯಾರ್ಯಾರು ಮನೆಯಾಗ 2 ಚಮ್ ಬಿಸ್ಕೊಂಬಂದು ಇದು ಮಾಡ್ತಾರೆ. ಆಮೇಲೆ ನೀರಿಗಂತಂದು ತೋಟಗಳಿಗೆ ಹೋಗ್ತಾರೆ. ಅದು ಬೆಳಗಿನ ಜಾವ 6 ಗಂಟೆ ಬರ್ತದೆ ಸರ್. 6 ಗಂಟೆ ಬಂದು 10 ಗಂಟೆ ಕ್ಲೋಸ್ ಆಗುತ್ತೆ. ಅದರೊಳಗೆ ನೀರು ತಗೊಂಬಂದು ಇದು ಮಾಡ್ಬೇಕು ಅಂತಂದ್ರೆ ಈಗ ಬೇರೆ ಕೆಲ್ಸಗಳಿಗೆ ಹೋಗೋಕ್ಕೂ ಎಡವಟ್ಟಾಗುತ್ತೆ. ಆಮೇಲೆ ಸ್ಕೂಲಿಗೆ ಕಾರ್ಮೆಂಟಿಗೆ ಕಳಿಸ್ಬೇಕಂತಂದ್ರು ಹುಡುಗರಿಗೆ ಭಾಳ ಸಮಸ್ಯೆ ಆಗಿದೆ. ಆಮೇಲೆ ಸ್ನಾನ ಮಾಡೋದೇ ಒಂದು ಇದಾಗ್ಬಿಡುತ್ತೆ. ಅವ್ರ ಮಕ್ಕಳು ಸ್ನಾನ ಮಾಡಿಸಿ ಕಳಿಸೋದೇ ಇದಾಗುತ್ತೆ. ಇನ್ನು ಹನಿ ನೀರಿಲ್ಲದೆ ಇಲ್ಲಿನ ಮಹಿಳೆಯರು ಪಾಡು ಹೇಳತೀರದಾಗಿದೆ. ಅಡುಗೆ ಮಾಡೋದಕ್ಕೂ ಸ್ನಾನ ಮಾಡೋದಕ್ಕೂ ನೀರಿಲ್ಲದೆ ತಣ್ಣೀರ ಬಟ್ಟೆಯಲ್ಲೇ ಮೈ ಒರೆಸೋ ಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಬಟ್ಟೆ ತೊಳೆಯಲು ಕೂಡ ನೀರು ಸಿಗದೆ ದೂರ ತೋಟಗಳತ್ತ ಜನರು ಮುಖ ಮಾಡಿದ್ದಾರೆ. ಇನ್ನು ಶಾಲಾ ಮಕ್ಕಳ ಸ್ಥಿತಿ ಕೂಡ ಇದಕ್ಕೆ ಹೊರತಾಗಿಲ್ಲ. ಶಾಲೆಯಲ್ಲಿ ಬಿಸಿಯೂಟ ಮಾಡಲು ನೀರಿಲ್ಲದೆ ಶಿಕ್ಷಕರು ಬಿಸಿಯೂಟ ಬಂದ್ ಮಾಡಿದ್ದಾರೆ. ಸ್ಥಳೀಯ ಶಾಸಕ ಎಂ ಚಂದ್ರಪ್ಪ ಇತ್ತ ತಿರುಗಿಯೂ ನೋಡಿಲ್ಲ. ಅಲ್ಲದೆ ಅಧಿಕಾರಿಗಳು ಕೂಡ ಕಣ್ಮುಚ್ಚಿ ಕುಳಿತಿದ್ದು ಇದರಿಂದ ಗಡಿಯಂಚಿನ ಜನರು ನಿತ್ಯ ನೀರಿಲ್ಲದೆ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಈಗಾಗಲೇ 6 ತಿಂಗಳಾಯ್ತು. ಯಾರಿಗೆ ಹೇಳಿರೋ ಅವ್ರೇನು ಬಂದು ಏನು ಕೆಲಸ ಮಾಡ್ತಿಲ್ಲ. 2 ಬೋರ್ ಕೊರ್ಸಿವಿ ಅಂತಾರೆ. ಅದರ ನೀರು ಇಲ್ಲ, ಏನು ಇಲ್ಲ. ಮತ್ತೆ ನಾವು ಸ್ಕೂಲಿಗೆ ಕಳಿಸೋ ಮಕ್ಕಳನ್ನ ಹೆಂಗೆ ಕಳಿಸ್ಬೇಕು, ದನ ಕರುಗಳನ್ನ ಹೆಂಗೆ ಮಾಡಬೇಕು, ಕುಡಿಯೋಕೆ ನೀರು ಎಲ್ಲಿಂದ ತರಬೇಕು. ನಮ್ಮೂರು ಚಿತ್ರದುರ್ಗ ಲಾಸ್ಟ್ ಬಾರ್ಡ್ರು ಅಂತೇಳಿ, ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಲಾಸ್ಟ್ ಬಾರ್ಡ್ರು ಅಂತ ಯಾರು ಬರ್ತಾನೆ ಇಲ್ಲ, ಕಿವಿಗೆ ಹಾಕಂತಾನೂ ಇಲ್ಲ. ಅದಕ್ಕೆ ಯಾರು ತಕೋದ್ರು ಏನು ಪ್ರಯೋಜನ ಆಗ್ತಿಲ್ಲ. ಏನು ಈಗ ಮಾರಿಕಡಿಮೆ ನೀರು ಬೇಕು ಅಂತ ಕೇಳ್ತಾ ಇದ್ವಿ. ಯಾರು ನೀರು ಇಲ್ಲ ಸರ್. ಇಲ್ಲಿ ಯಾರು ಅಧಿಕಾರಿಗಳು ಬಂದ್ರು ಕಿವೆಲ್ಲ ಹಾಕೊಂಡಲ್ಲ. ಇದು ಚಿತ್ರದುರ್ಗಕ್ಕೂ ಐತೆ, ಹೊಳಲ್ಕೆರೆಗೂ ಐತೆ ಲಾಸ್ಟ್ ಬಾರ್ಡ್ರು. ಆದ್ರಿಂದ ಇಲ್ಲಿ ಯಾರು ಅಧಿಕಾರಿಗಳು ಬಂದು ಏನು ಎತ್ತ ಅಂತ ವಿಚಾರಿಸಲ್ಲ ಸರ್ ಈ ಊರಲ್ಲಿ. ಅದಕ್ಕಾಗಿ ಆಗ್ಲೇ ಅಧಿಕಾರಿಗಳು ಮುಂದೆ ಹೋಗಿದ್ವಿ. ಅಲ್ಲಿನೂ ನವೆಂಬರ್ ಡಿಸೆಂಬರಿಂದ ಇದುವರೆಗೂ ಒಂದು ಹನಿ ನೀರಿಲ್ಲ ಸರ್ ಈ ಊರಲ್ಲಿ. ಅದಕ್ಕಾಗಿ ನಮ್ಗೆ ನೀರು ಬೇಕೇ ಬೇಕು ಸರ್. ನೀರಿಂದ ಏನಕ್ಕೂ ಮಕ್ಕಳಿಗೂ ದನ ಕರುಗಳಿಗೂ ಅಡಿಕೆ ಗಿಡ ಏನೇನಕ್ಕೂ ನೀರೇ ಇಲ್ಲ ಸರ್ ಈ ಊರಲ್ಲಿ. ಒಟ್ಟಾರೆ 1 ವರ್ಷದಿಂದ ಕುಡಿಯುವ ನೀರಿಲ್ಲದೆ ಇಲ್ಲಿನ ಜನರ ಜೀವನ ನಡೆಸೋದೇ ದುಸ್ತರವಾಗಿದೆ. ಇಷ್ಟಾದ್ರೂ ಇತ್ತ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ತಿರುಗಿಯೂ ನೋಡಿಲ್ಲ ಅನ್ನೋದೇ ದುರ್ದೈವ. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.